ನೀವು ಬಳಸ್ಕೋಬೇಕಾಗುತ್ತೆ. ಆಮ್ಲೆಟ್ ಅಂಡ್ ಎಗ್ ಸ್ಟೋರಿ, ವೆರಿ ಎಕ್ಸೈಟಿಂಗ್. ಒಂದು ಮೊಟ್ಟೆ, ಅದನ್ನ ತಿಂತೀರಾ ಮಸಾಲ ಹಾಕಿ, ರುಚಿ ರುಚಿಯಾಗಿರುತ್ತೆ. ತುಂಬಾ ಜನ ಬಾಯಲ್ಲಿ ನೀರು ಬರ್ತಾ ಇದೆ, ಭಾನುವಾರ ಬೇರೆ ಇವತ್ತು. ಆದರೆ ಸ್ನೇಹಿತರೆ, ಒಂದು ಮೊಟ್ಟೆಯ ಸಂತತಿ ಕೊನೆ ಆಯ್ತು, ಎಂಡ್. ಆದರೆ ಆ ಮೊಟ್ಟೆನ ಆಮ್ಲೆಟ್ ಮಾಡ್ಕೊಳ್ಳೋದ್ರ ಬದಲಾಗಿ ನೀವು ಕಾವಿಗೆ ಬಿಡ್ತೀರಾ, ಅದು ಮರಿ ಬರುತ್ತೆ, ಅದನ್ನ ಪಾಲನೆ ಪೋಷಣೆ ಮಾಡ್ತೀರಾ, 10 ಮೊಟ್ಟೆ ಬರುತ್ತೆ. 10 ಮೊಟ್ಟೆಯಿಂದ 10 ಕೋಳಿ, 10 ಕೋಳಿಯಿಂದ 100 ಮೊಟ್ಟೆ, 100 ಮೊಟ್ಟೆಯಿಂದ 100 ಕೋಳಿಗಳು, 100 ಕೋಳಿಯಿಂದ 1000 ಮೊಟ್ಟೆ, 1000 ಮೊಟ್ಟೆಯಿಂದ 1000 ಕೋಳಿ, 1000 ಕೋಳಿಯಿಂದ 1,00,000 ಮೊಟ್ಟೆ, 1,00,000 ಮೊಟ್ಟೆಯಿಂದ 1,00,000 ಕೋಳಿ, 1,00,000 ಕೋಳಿಯಿಂದ ಕೋಟಿ ಮೊಟ್ಟೆ. ಅದು ನಮ್ಮ ಮೋದಿ ಕೇರ್ನ ವ್ಯವಸ್ಥೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಸ್ನೇಹಿತರೆ, ಆರ್ಡಿನರಿ ನೌಕರಿ ಬಿಸ್ನೆಸ್ ಅಲ್ಲಿ ಬೇರೆಯವ್ರನ್ನ ಅವಕಾಶ ಕೊಟ್ಟು ಬೆಳೆಸಲಿಕ್ಕೆ ದಾರಿ ಇಲ್ಲ. ಹಾಗಂತೇಳಿ ನಿಮ್ಮ ನೌಕರಿ ಬಿಡೋ ಅವಶ್ಯಕತೆ ಇಲ್ಲ, ನಿಮ್ಮ ಬಿಸ್ನೆಸ್ ಅನ್ನ ಬಿಡೋದ್ ಬೇಕಾಗಿಲ್ಲ. ಸೀರಿಯಸ್ ಆಗಿ ಕಮಿಟ್ಮೆಂಟ್ ಕೊಟ್ಟು ಮೋದಿ ಕೇರ್ನ ಮಾಡ್ತಾ ಹೋಗಿ, ಯಾಕೆಂದ್ರೆ ಬೆಳೀತಾ ಹೋಗುತ್ತೆ. ನನ್ನ ಟೀಮಲ್ಲಿ ವರ್ಷಗಟ್ಟಲೆ ಟೀಮ್ ಇರಲಿಲ್ಲ, ಬಟ್ ಇವತ್ತು 1 ಲಕ್ಷ ಮೇಲಿದೆ ಟೀಮು. ಕಾರಣ ಅದೇ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ವಾವ್, ವೆರಿ ಎಕ್ಸೈಟಿಂಗ್ ಸ್ಟೋರಿ. ಬೇಕಾ ಬೇಕಾ ಸ್ನೇಹಿತರೆ, ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಕೈಯಲ್ಲಿ ಪ್ರೀಶಿಯಸ್ ಸ್ಟೋನ್ ಹಿಡ್ಕೊಂಡಿದ್ದಾನೆ, ಅತ್ಯಮೂಲ್ಯ ಹರಳು, ಅದು ಡೈಮಂಡ್. ಆದರೆ ಆ ವ್ಯಕ್ತಿಗೆ ಗೊತ್ತಿಲ್ಲ ಅದು ಡೈಮಂಡ್ ಅಂತೇಳಿ, ಸೇಲ್ ಮಾಡುವ ವ್ಯಕ್ತಿಗೆ ಗೊತ್ತಿಲ್ಲ ಅದು ಡೈಮಂಡ್ ಅಂತೇಳಿ. ಅದೇ ದೊಡ್ಡ ದುರಂತ. ಒಬ್ಬ ವ್ಯಾಪಾರಿ ಹತ್ರ ಹೋಗ್ತಾರೆ, ಜ್ಯುವೆಲ್ಲರಿ ಮರ್ಚೆಂಟ್, ಆ ವ್ಯಕ್ತಿಗೆ ಗೊತ್ತಿದೆ ಇದು ಡೈಮಂಡ್ ಅಂತೇಳಿ. ಅವ್ರು ಕೇಳ್ತಾರೆ ಎಷ್ಟು ಕೊಡ್ತೀಯಾ ಅಂತೇಳಿ, ಈ ವ್ಯಕ್ತಿಗೆ ಗೊತ್ತಿಲ್ವಲ್ಲ ಡೈಮಂಡ್ ಅಂತೇಳಿ. 2,000 ಅಂತಾರೆ. ಒಂದು 500 ರೂಪಾಯಿ ಕಡಿಮೆ ಕೊಡಪ್ಪ, ತಗೋತೀನಿ ಅಂತಾರೆ. ಇಲ್ಲ ಇಲ್ಲ, ನಾನು ಯಾವ ಕಾರಣಕ್ಕೂ 1 ರೂಪಾಯಿ ಕಡಿಮೆ ಕೊಡಲ್ಲ ಅಂತಾರೆ. ಅವನು ಚೌಕಾಸಿ ಮಾಡ್ತಾನೆ, ಜುಗ್ಗ, ಇವನ್ ಕೊಡಲ್ಲ ಅಂತ ಹೇಳ್ತಾನೆ. ಆಯ್ತು ಹೋಗು, ನನಗೆ ಬೇಡ ಅಂತಾನೆ. ಬೇಡ ಹೋಗು, ನಾನು ಯಾರಿಗಾದ್ರೂ ಕೊಡ್ತೀನಿ ಅನ್ಕೊಂಡು ಮುಂದೆ ಹೋಗ್ತಾನೆ. ಇನ್ನೊಬ್ಬ ಡೈಮಂಡ್ ಮರ್ಚೆಂಟ್ ಹತ್ರ ಹೋಗ್ತಾನೆ, ಅವನಿಗೋಗ್ಬಿಟ್ಟು ಇದು ತಗೋತೀಯಾ ಅಂತಾನೆ. ಎಷ್ಟು? 2,000 ರೂಪಾಯಿ. ಅವನಿಗೆ ಡೌಟ್ ಬರುತ್ತೆ, ತಗೊಂಡೋಗಿ ಒಳಗಡೆ ಹೋಗಿ ಚೆಕ್ ಮಾಡ್ತಾನೆ. ಹೌದು, ಜೆನ್ಯನ್, ನಂಬಲಿಕ್ಕೆ ಆಗಲ್ಲ ಅವನಿಗೆ. ಹಬ್ಬ, ಲಾಟ್ರಿ ಹೊಡಿತು ಅಂತ ಅನ್ಕೊಂಡು 2,000 ರೂಪಾಯಿ ಕೊಟ್ಬಿಟ್ಟು ಥ್ಯಾಂಕ್ ಯು ಅಂತಾನೆ. ಅವ್ನು 2,000 ಇಸ್ಕೊಂಡು ಥ್ಯಾಂಕ್ ಯು ಹೇಳಿ ಹೊರಗಡೆ ಬರ್ತಾ ಇದ್ದಾನೆ. ಇಬ್ರು ಖುಷಿ. ಇವನಿಗೆ 2,000 ವ್ಯಾಪಾರ ಆಯ್ತಲ್ಲ ಅಂತ ಖುಷಿ, ಅವನಿಗೆ ಕೋಟಿಗಟ್ಲೆ ಬೆಲೆ ಬರ್ತಕ್ಕಂಥ ಡೈಮಂಡು 2,000ಕ್ಕೆ ಸಿಕ್ತಲ್ಲ ಅಂತ ಖುಷಿ. ಹೊರಗಡೆ ಬರ್ತಾ ಇದ್ದಾನೆ, ಮೊದಲನೇ ವ್ಯಕ್ತಿ ಸಿಗ್ತಾನೆ. ಕೇಳಿ ಇವಾಗ ಮಜಾ. ಅವನು ಕೇಳ್ತಾನೆ, ಅಯ್ಯೋ ಬಾರಯ್ಯ, ಇಲ್ಲಿ ಇರ್ಲಿ ತಗೋ, ಪರವಾಗಿಲ್ಲ, 2,000 ರೂಪಾಯಿ ಕೊಡ್ತೀನಿ, ಕೊಡು, ಅದನ್ನು ಕೊಡು, ಆ ಕಲ್ಲನ್ನ ಅಂತಾನೆ. ಈಗ ಕೇಳ್ತಾ ಇದೀಯಾ, ಹೋಯ್ತಲ್ಲ, ಅವಕಾಶ ಮಿಸ್ ಆಯ್ತಲ್ಲ, ಹೋಗು, ಅವನಿಗೆ ಕೊಟ್ಟು ಬಂದೆ ನಾನು ಇನ್ನೊಬ್ಬ ಮರ್ಚೆಂಟಿಗೆ. ಎಷ್ಟು ಕೊಟ್ಟೆ? 2,000 ನೋಡಿಲ್ಲಿ ಅಂತೇಳಿ ಅವ್ನು ಖುಷಿಯಾಗಿ ಹೇಳ್ಕೊತಾನೆ. ಅವನಿಗೆ ಸಿಕ್ಕಾಬಿಡೆ ಬೇಜಾರಾಗುತ್ತೆ. ಅವನು ಇವನಿಗೆ ಬೈತಾನೆ, ಅಲ್ಲ ಯಾವ ಮೂರ್ಖ, ಅಷ್ಟು ಗೊತ್ತಾಗಲ್ವಾ, ಅದು ಆರ್ಡಿನರಿ ಕಲ್ಲಲ್ಲ, ಅದು ಡೈಮಂಡು. ಅವಾಗ ಇವನ್ ಕೇಳ್ತಾನೆ, ಹೌದಾ, ಅದು ಡೈಮಂಡಾ? ಅಯ್ಯೋ, ನನಗೆ ಗೊತ್ತೇ ಇರಲಿಲ್ಲ ಅದು. ನಿನಗೆ ಗೊತ್ತಿತ್ತ ಅದು ಡೈಮಂಡ್ ಅಂತೇಳಿ? ಹಾ, ನನಗೆ ಗೊತ್ತಿತ್ತು, ನಾನು ಡೈಮಂಡ್ ಮರ್ಚೆಂಟು, ನನಗೆ ಗೊತ್ತಿತ್ತು. ಆದ್ರೆ ನಿನ್ನ ಹತ್ರ 500 ರೂಪಾಯಿ ಉಳಿಸೋಣ ಅಂತ ನಾನು ಯೋಚನೆ ಮಾಡಿದೆ. ಅವಾಗ ಇವನು ಹೇಳ್ತಾನೆ, ಸೇಲ್ ಮಾಡಿದ್ನಲ್ಲ ಅವನು, ನನಗಂತೂ ವಿಷಯ ಗೊತ್ತಿರಲಿಲ್ಲ, ನಾನು ಸೇಲ್ ಮಾಡ್ಬಿಟ್ಟೆ. ಹೌದು, ನಾನು ಮೂರ್ಖ, ನಿನಗೆ ಗೊತ್ತಿದ್ರು ನೀನ್ ತಗೊಳ್ಳಿಲ್ವಲ್ಲ, ನೀನು ಮಹಾ ಮೂರ್ಖ ಅಂತ ಹೇಳ್ತಾನೆ. ಸ್ನೇಹಿತರೆ, ಅರ್ಥ ಆಯ್ತು ಅನ್ಕೊಂಡಿದೀನಿ. ಸ್ನೇಹಿತರೆ, ಎಷ್ಟೋ ಜನಗಳು ನನ್ನ ಜೀವನನೇ ಡೈಮಂಡ್ ಅನ್ನೋದು ಗೊತ್ತಿಲ್ಲ, ಜೀವನನ ಹಾಳು ಮಾಡ್ಕೋತಾರೆ, ಆರ್ಡಿನರಿಯಾಗಿ ಕಳೀತಾರೆ, ಆತ್ಮಹತ್ಯೆ ಮಾಡ್ಕೋತಾರೆ, ಕೆಟ್ಟ ಚಟಗಳಿಗೆ ಬಲಿ ಆಗ್ತಾರೆ, ಕಾಡು ಹರಟೆ ಹೊಡಿತಾರೆ, ಜೀವನನ ವೇಸ್ಟ್ ಮಾಡ್ಕೋತಾರೆ. ಮೋದಿ ಕೇರಿಗೆ ಬಂದು ಮೋದಿ ಕೇರ್ ಅವಕಾಶದ ತಾಕತ್ತು ಗೊತ್ತಿಲ್ಲ, ಮೋದಿ ಕೇರ್ನ ಕಲ್ಲು ಅನ್ಕೊಂಡಿದ್ದಾರೆ, ಆರ್ಡಿನರಿ ಸ್ಕೀಮು ಅನ್ಕೊಂಡಿದ್ದಾರೆ, ಆರ್ಡಿನರಿ ಮಾರ್ಕೆಟಿಂಗ್ ಅನ್ಕೊಂಡಿದ್ದಾರೆ. ಇದು ಡೈಮಂಡ್ ಅಂತ ಗೊತ್ತಿಲ್ಲ, ಇದು ಕಾಮಧೇನು ಕಲ್ಪವೃಕ್ಷ ಅಂತ ಗೊತ್ತಿಲ್ಲ. ಒಂದು ಡೈಮಂಡ್ ಕ್ಲಾಸ್, ಇಟ್ಸ್ ಎ ಡೈಮಂಡ್ ಆಪರ್ಚುನಿಟಿ. ಆಜಾದಿ ಫೆಸ್ಟ್, ಇಟ್ಸ್ ಎ ಡೈಮಂಡ್ ಆಪರ್ಚುನಿಟಿ. ಫುಲ್ ಡೇ ವರ್ಕ್ಶಾಪ್, ಇಟ್ಸ್ ಎ ಡೈಮಂಡ್ ಆಪರ್ಚುನಿಟಿ. ಆ ತರ ಅನ್ಕೊಂಡಿರೋರಿಗೆ ಮಾತ್ರ. ಆ ತರ ಅನ್ಕೊಂಡಿಲ್ಲ ಅಂದ್ರೆ ಅದು ಕಲ್ಲಿಗೆ ಸಮಾನ. ಅದಕ್ಕೋಸ್ಕರ ಎಷ್ಟು ಅವಕಾಶ ಮಿಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ, ಯೋಚನೆ ಮಾಡಿ ಸ್ನೇಹಿತರೆ. ನನಗೆ ನಮ್ಮ ಬ್ರದರ್ಗೆ ಮೋದಿ ಕೇರ್ ಲೇಟ್ ಆಗಿ ಸಿಕ್ತು. 21 ವರ್ಷದಿಂದ ನಾವು ಜಾಯ್ನ್ ಆಗಿರೋದು. ಆದ್ರೂ 1 ವರ್ಷ ಲೇಟ್ ಮಾಡಿದೆ ನಾನು ಮೋದಿ ಕೇರಿಗೆ, ವಿಷಯ ಗೊತ್ತಾಗಿ. ಆದ್ರೂ ನನಗೆ ನೋವಿದೆ, 1 ವರ್ಷ ಲೇಟ್ ಆಯ್ತಲ್ಲ ಅಂತೇಳಿ.
ಆದ್ರೆ ಎಷ್ಟೋ ಜನಕ್ಕೆ 10 ವರ್ಷ 15 ವರ್ಷ ಲೇಟ್ ಆಗಿದೆ. ಜಾಯ್ನ್ ಆಗಿ ಲೇಟ್ ಮಾಡ್ಕೊಂಡ್ರು ಇದ್ದಾರೆ. ಎಷ್ಟು ಉರಿ ಇರಬೇಕು ನಿಮ್ಮ ಒಳಗಡೆ, ಯೋಚನೆ ಮಾಡಿ ಸ್ನೇಹಿತರೆ. ನಿಮ್ಮ ಒಳಗಡೆ ನೋವು ಇರಬೇಕು, ನಾನು ಅವಕಾಶ ಮಿಸ್ ಮಾಡ್ಕೊಂಡಿದ್ದೀನಿ, ಲೇಟ್ ಆಯ್ತು ಅಂತೇಳಿ ಆ ತುಡಿತಾ ಇದ್ರೆ ಖಂಡಿತ ಒಂದು ಫೈನ್ ಡೇ ನೀವು ದೊಡ್ಡ ಸಾಧನೆ ಮಾಡ್ತೀರಾ. ಎಷ್ಟು ಗೊತ್ತು ಮಾತಾಡುವ ಗಿಳಿ ಸ್ಟೋರಿ? ಎಷ್ಟು ಗೊತ್ತು? ಓಕೆ, ವೆರಿ ಇಂಟ್ರೆಸ್ಟಿಂಗ್. ಗಮನವಿಟ್ಟು ಕೇಳಿ ಸ್ನೇಹಿತರೆ. ಇವತ್ತಿನ ಟ್ರೈನಿಂಗಿಗೆ 1,150 ರೂಪಾಯಿ ಅಂತ ಅನ್ಕೊಳ್ಕೋಬೇಡಿ. ಇವತ್ತಿನ ಟ್ರೈನಿಂಗಿಗೆ 1.5 ಲಕ್ಷ ಅನ್ಕೋಬೇಕು ನೀವು. ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ? ಎಷ್ಟು? ಖಂಡಿತ ಆ ತರ ಅನ್ಕೊಂಡು ಕೂತ್ಕೊಳ್ಳಿ. ಒಂದೊಂದು ಪಾಯಿಂಟ್, ಒಂದು ಸ್ಟೋರಿನೂ ಕೂಡ ನಿಮ್ಮ ಲೈಫ್ ಟಚ್ ಆಗುತ್ತೆ, ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ನೋಡಿ, ಒಬ್ಬ ವ್ಯಕ್ತಿ ಒಂದಿನ ಮಾರ್ಕೆಟಿಗೆ ಹೋಗ್ತಾನೆ. ಮಾರ್ಕೆಟಿಗೆ ಹೋಗಿ ಒಂದು ಪೊಗದಸ್ತಾಗಿರೋ ಸುಂದರವಾದ ಗಿಳಿ ನೋಡ್ತಾನೆ. ಆ ಗಿಳಿ ಮಾತಾಡ್ತಾ ಇರ್ತದೆ, ಹಾಡು ಹೇಳ್ತಾ ಇರ್ತದೆ, ಹೆಸರು ಹೇಳ್ತಾ ಇರ್ತದೆ. ನಿನ್ನ ಹೆಸರೇನು ಅಂತ ಕೇಳುತ್ತೆ, ಹರಟೆ ಹೊಡಿತಾ ಇರ್ತದೆ. ಇವನು ಬಹಳ ಖುಷಿ ಆಗ್ತಾನೆ. ಆ ಗಿಳಿಗೆ ಜಾಸ್ತಿ ಹಣ ಕೊಟ್ಟು ಕೊಂಡ್ಕೊಂಡು ಪಂಜರದಲ್ಲಿ ಹಿಡ್ಕೊಂಡು ಖುಷಿಯಾಗಿ ಆಡಾಡ್ಕೊಂತ ನಲ್ದಾಡ್ಕೊಂತ ಮನೆಗೆ ಬರ್ತಾನೆ. ಮನೆಯಲ್ಲಿ ಇಡ್ತಾನೆ. ಅವನ ಹೆಂಡತಿಗೆ ಹೇಳಲ್ಲ ಅದು ಮಾತಾಡುವ ಗಿಳಿ ಅಂತೇಳಿ. ಮಾರ್ಕೆಟಿಗೆ ಹೋಗ್ತಾನೆ, ಬೇರೆ ಏನೋ ಕೆಲಸ ಇದೆ ಅಂತೇಳಿ. ಅವನ ಹೆಂಡತಿ ನೋಡ್ತಾಳೆ, ಮಕ್ಳಿರ್ತಾರೆ, ಅವ್ರು ಬಂದು ನೋಡ್ತಾರೆ, ಖುಷಿ ಆಗ್ಬಿಡ್ತಾರೆ. ಅವನ ಹೆಂಡತಿ ಹೇಳ್ತಾಳೆ, ಬನ್ರೋ, ನಿಮ್ಮ ಅಪ್ಪ ಒಳ್ಳೆ ಮೂಡಲಿದ್ದಾರೆ, ಸಂಡೇ ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ ಗಿಳಿ, ಆಟ ಆಡ್ರಿ. ಇವತ್ತು ಮಧ್ಯಾಹ್ನಕ್ಕೆ ಇವತ್ತು ಚಿಕನ್ ಬೇಡ, ಇವತ್ತು ಗಿಳಿ ಮಾಂಸ, ಇವತ್ತು ಮೃಷ್ಟಾನ್ನ ಭೋಜನ. ಮಕ್ಕಳು ಕುಣಿದಾಡ್ತಾ ಇದ್ದಾರೆ. ಫಸ್ಟ್ ಟೈಮು ನಾವು ಗಿಳಿ ಮಾಂಸ ತಿಂತಾ ಇದ್ದೀವಿ, ಕೇಳಿದ್ವಿ ಚೆನ್ನಾಗಿರುತ್ತೆ ಅಂತೇಳಿ. ಇವತ್ತು ಮಾತ್ರ ಮರಿಲಿಕ್ಕಾಗಲ್ಲ ಗಿಳಿ ಮಾಂಸ ಅಂತೇಳಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆಟ ಆಡಿದ್ರು. ಅದಾದ ನಂತರ ಕಟ್ ಮಾಡಿದ್ರು. ಸ್ವಾದಿಷ್ಟ ಭೋಜನ, ಭಾನುವಾರದ ಸ್ವಾದಿಷ್ಟ ನಾನ್ ವೆಜ್ ಭೋಜನ, ಗಿಳಿ ಮಾಂಸ ರೆಡಿ ಆಗಿದೆ. ಅವರು ವ್ಯಕ್ತಿ ಮಾರ್ಕೆಟಿಂದ ಮನೆಗೆ ಬರ್ತಾರೆ. ಅಲ್ಲಿ ಪಂಜರದಲ್ಲಿ ಗಿಳಿ ಇಲ್ಲ. ಅವ್ರಿಗೆ ಟೆನ್ಷನ್ ಆಗುತ್ತೆ. ಅವ್ರ ಹೆಂಡತಿಗೆ ಕೇಳ್ತಾರೆ, ಏನಾಯ್ತು ಗಿಳಿ ಇಲ್ಲಿ, ಏನಾಯ್ತು ಗಿಳಿ? ಅವ್ರು ಹೇಳ್ತಾರೆ, ಏನ್ರಿ ಅಷ್ಟು ಗೊತ್ತಾಗಲ್ವಾ, ಸ್ಮೆಲ್ ಬರ್ತಾ ಇಲ್ವಾ? ನಿಮಗೆ ಸ್ವಾದಿಷ್ಟ ಭೋಜನ ಕಾದಿದೆ, ಸರ್ಪ್ರೈಸು. ನೀವು ಹೇಳಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಂಡ್ಬಿಟ್ಟೆ, ನಾನು ಕಟ್ ಮಾಡಿದೆ, ರೆಡಿ ಇದೆ, ಬನ್ನಿ ಊಟ ಮಾಡೋಣ ಅಂತೇಳಿ. ಅವನಿಗೆ ಸಿಕ್ಕಾಬಟ್ಟೆ ಸಿಟ್ಟು ಬಂದ್ಬಿಡ್ತದೆ. ಅವನಿಗೆ ಮುಗ್ಗ ಬೈತಾನೆ, ಕೋಪದಲ್ಲಿ ಸಿಕ್ಕಾಬಟ್ಟೆ ಬೈತಾನೆ. ನಿನಗೆ ತಲೆ ಇಲ್ಲ, ನೀನು ದಡ್ಡಿ, ನೀನು ಮೂರ್ಖ ಶಿಖಾಮಣಿ, ನೀನು ಅಷ್ಟು ಗೊತ್ತಾಗಲ್ವಾ? ಎಂತ ಗಿಳಿ ಗೊತ್ತಾ ಅದು? ಮಾತಾಡುವ ಗಿಳಿ. ಹಾಡು ಹೇಳ್ತಾ ಇತ್ತು, ಹರಟೆ ಹೊಡಿತಾ ಇತ್ತು, ಓಕೆ, ಸಿಕ್ಕಾಬಟ್ಟೆ ಮಾತಾಡ್ತಾ ಇತ್ತು. ಆ ಮಾತಾಡೋ ಗಿಳಿನ ಕೊಂದು ಬಿಟ್ಟೆಲೆ ನೀನು ಅಂತೇಳಿ ಬೈತಾನೆ. ಅಷ್ಟೊಂದು ಬೈಸ್ಕೊಂಡು ಹೆಂಡತಿ ಅವನಿಗೆ ಉತ್ತರ ಕೊಡ್ತಾಳೆ ಖಾರವಾಗಿ, ರೀ ಮುಚ್ಕೊಂಡಿರಿ ಸಾಕು, ಎಷ್ಟು ಮಾತಾಡ್ತಾ ಇದ್ದೀರಾ, ಎಷ್ಟು ಹೊಳ್ತಾ ಇದ್ದೀರಾ ಆ ಗಿಳಿ ಬಗ್ಗೆ, ಅಷ್ಟು ದೊಡ್ಡದಾಗಿ ಹೇಳ್ತೀರಾ, ಅಷ್ಟು ಮಾತಾಡುತ್ತೆ, ಹಾಡು ಹೇಳುತ್ತೆ, ಹರಟೆ ಹೊಡೆಯುತ್ತೆ ಅಂತೇಳಿ. ಆದ್ರೆ ನಾನು ಹುಡುಗರ ಹತ್ರ ಮಾತಾಡ್ತಾ ಇದ್ದೆ, ಅದನ್ನ ಕಟ್ ಮಾಡ್ತೀನಿ, ಅದನ್ನ ನಾನು ಮಾಂಸ ರೆಡಿ ಮಾಡ್ತೀನಿ ಅಂತೇಳಿ. ಆ ತರ ಕಟ್ ಮಾಡ್ತೀನಿ ಅಂತೇಳಿ ಕಟ್ ಮಾಡಿದ್ನಲ್ಲ, ಅವಾಗ ಬಾಯಲ್ಲಿ ಏನ್ ಹಿಡ್ಕೊಂಡಿತ್ತು ಅದು? ಯಾವಾಗ್ಲೋ ಮಾತಾಡ್ತದು, ಅವಶ್ಯಕತೆ ಇಲ್ದಾಗ ಮಾತಾಡ್ತು, ಅವಶ್ಯಕತೆ ಇದ್ದಾಗ ಬಾಯಿ ಮುಚ್ಕೊಂತು ಸತ್ತೋಯ್ತು. ನಾನೇನು ಮಾಡಕ್ಕಾಗಲ್ಲ ಅಂತೇಳಿ ಅವಳು ಉತ್ತರ ಕೊಡ್ತಾಳೆ. ಸ್ನೇಹಿತರೆ, ಎಷ್ಟು ಜನಕ್ಕೆ ಅರ್ಥ ಆಯ್ತು ಇದ್ರ ಸ್ಟೋರಿಯ ಅರ್ಥ? ವಾವ್, ವೆರಿ ಗುಡ್. ತುಂಬಾ ಸ್ಮಾರ್ಟ್ ಆಗಿದ್ದೀರಾ ಎಲ್ಲರೂ ಕೂಡ, ಹೌದಾ? ಎಕ್ಸಲೆಂಟ್, ಸಾರ್ಥಕ ಆಯ್ತು. ಸ್ನೇಹಿತರೆ, ಈ ಒಂದು ಸ್ಟೋರಿನ ಈ ಬಿಸ್ನೆಸ್ಗೆ ಯಾವ ತರ ಅಳವಡಿಸ್ಕೋಬೇಕು ಅಂತ ಹೇಳಿದ್ರೆ, ಮಾತಾಡೋ ಟೈಮ್ ಬಂದಾಯ್ತು. ಎಲ್ಲೆಲ್ಲೋ ಹರಟೆ ಹೊಡಿತೀವಿ, ಕ್ರಿಕೆಟ್ ಬಗ್ಗೆ ಮಾತಾಡ್ತೀವಿ, ರಾಜಕೀಯ ಮಾತಾಡ್ತೀವಿ, ಫಿಲಂ ಬಗ್ಗೆ ಮಾತಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ, ನ್ಯೂಸ್ ಚಾನಲ್ ಇದೀವಿ. ಏನಾದ್ರೂ ಯೂಸ್ ಆಗುತ್ತಾ? ಲೈಫ್ ಚೇಂಜ್ ಆಗುತ್ತಾ? ನಮ್ಮ ದೇಶದಲ್ಲಿ ಬದಲಾವಣೆ ಬರುತ್ತಾ? ನಮ್ಮ ಸಾಲ ತೀರುತ್ತಾ? ಸಂಕಷ್ಟದಲ್ಲಿ ಇದೆ, ಜನ ಕೆಳಮಟ್ಟದಲ್ಲಿ ಇದ್ದಾರೆ, ಬೇಕಾಗಿದೆ, ಅವರಿಗೆ ಹಣ ಉಳಿತಾಯ ಆಗ್ಬೇಕಾಗಿದೆ, ಅವ್ರಿಗೆ ಒಳ್ಳೆ, ಅವರಿಗೆ ಪಾರ್ಟ್ ಟೈಮ್ ಅಲ್ಲಿ ಮನೆಯಲ್ಲೇ ಕುತ್ಕೊಂಡು ಅವಕಾಶ ಮಾಡತಕ್ಕಂತ ಒಂದು ಶಕ್ತಿ ಇದೆ ಅವರಿಗೆ ಮಾತಾಡುವ ಒಂದು ಪವರ್ ಬಂದಿದೆ. ನಿಮಗೆ ಮೋದಿ ಕೇರು ಆ ದೇವರು ಶಕ್ತಿ ಕೊಟ್ಟಿದ್ದಾನೆ, ಮಾತಾಡು ಅಂತೇಳಿ. ಈಗ ನಿಮಗೆ ಶುಕ್ರ ದೆಸೆ ಬಂದಿದೆ, ಈಗ ಅವಕಾಶ ಮಿಸ್ ಮಾಡ್ಕೊಂಡ್ರೆ ಶನಿ ದೆಸೆ, ಶನಿ ಕಾಟ ಕಾಡುತ್ತೆ. ಅವಾಗ ಯಾರೋ ನಿಮ್ಮ ತಂದೆ ತಾಯಿದು, ನಿಮ್ದು ಪೂರ್ವಜನ್ಮದ ಪುಣ್ಯ, ಇವತ್ತು ಅವಕಾಶ ಸಿಕ್ಕಿದೆ ಮೋದಿ ಕೇರ್ ಮುಖಾಂತರ. ಸ್ನೇಹಿತರೆ, ಮಾತಾಡ್ಬೇಕಾಗಿದೆ ಇವತ್ತು, ಇಲ್ಲಿ ಮಾತಾಡೋದಲ್ಲ. ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ತುಂಬಾ ಜನ ಟ್ರೈನಿಂಗ್ ಅಲ್ಲಿ ಮಾತಾಡ್ತಾರೆ, ಸ್ಕೂಲು ಕಾಲೇಜಲ್ಲಿ ಪಾಠ ಮಾಡುವಾಗ ಮಾತಾಡ್ತಾರೆ, ಕಾರ್ಡ್ ಹರಟೆ ಹೊಡಿತಾರೆ, ಅಲ್ಲಿ ಮಾತಾಡೋದು ಬೇಕಾಗಿಲ್ಲ. ಆದ್ರೆ ಅವಶ್ಯಕತೆ ಇದ್ದಾಗ ಮಾತಾಡಬೇಕು. ರಿಕ್ರಿಯೇಷನ್ ಕಾಲಲ್ಲಿ ಲೀಡರು
ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ, ಮಾತಾಡಿ, ಶೇರ್ ಮಾಡಿ ಅಂತೇಳಿ. ಆಗ ಶೇರ್ ಮಾಡಬೇಕು. ನೀವು ಶೇರ್ ಮಾಡಿದ್ರೆ ನಿಮ್ಮ ಲೈಫು ಚಿನ್ನ ವಜ್ರ ಆಗುತ್ತೆ. ಓಕೆ.